ಎಲ್ಲ ಶುರುವಾಗಿದೆ. ಯಾವ ರೀತಿ ವಾತಾವರಣ ಇದೆ ಮತ್ತೆ ಮುಖಂಡರುಗಳೆಲ್ಲ ಸಹಕಾರ ಹೇಗಿದೆ ಸರ್ ನಿಮ್ಮ? ಚುನಾವಣೆ ಇನ್ನೂ ಮೇ 25, ಇನ್ನೂ 2 ತಿಂಗಳೈತೆ. ಬಹುಶಃ ಬರಬಾರ್ದಾಗಿತ್ತು, ಇಷ್ಟು ಬೇಗ ಅನೌನ್ಸ್ ಮಾಡಬಾರ್ದಾಯಿತು. ಏನನ್ನ ಕೋರ್ಟಲ್ಲಿ ಇದ್ದಸೆ ಕಾನೂನು ಪ್ರಕಾರ ಅನೌನ್ಸ್ ಮಾಡಬೇಕಾಯ್ತು, ಮಾಡವ್ರೆ. ಈ ತಾಲೂಕಲ್ಲಿ ನಾನು ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳಿದೆ, ಏನು ಇನ್ನೂ ಅಭ್ಯರ್ಥಿ ಯಾರು ಅಂತೇನಿಲ್ಲ. ನಾನು ಈಗ ಆಲ್ರೆಡಿ ಈ ಒಂದು ನಿರ್ದೇಶಕ ಸ್ಥಾನದಲ್ಲಿ ಇರೋದೇಸೆ ನಾನು ಒಬ್ಬ ಆಕಾಂಕ್ಷಿಯಾಗಿ ನಾನೀಗ ಎಲ್ಲ ರೈತರನ್ನ ಇರ್ಬೋದು, ನಮ್ಮ ಅಧ್ಯಕ್ಷರುಗಳನ್ನ ಇರ್ಬೋದು ಕೇಳ್ತಾ ಇದ್ದೀನಿ. ಇನ್ನೂ ಈ ತಾಲೂಕಲ್ಲಿ ನಮಗೆ ಹೈಕಮಾಂಡ್ ಅಂತಿರೋದು JDS ಮತ್ತು BJP ಎರಡೂ ಇರೋದೇಸೆ. BJPಗೆ MLA ಅವರು ಹೈಕಮಾಂಡು, JDSಗೆ ಮುನೇಗೌಡರು ಹೈಕಮಾಂಡು. ಮುನೇಗೌಡರು ಧೀರಜ್ ಮುನ್ರಾಜ್ ಅವರು ಕುತ್ಕೊಂಡು ಮತ್ತೆ ಸುಧಾಕರ್ ಅವರು MP ಅವ್ರ ಹತ್ರ ಹೋಗ್ತಾರೆ, ಹೋಗಿ ಡಿಸೈಡ್ ಏನು ಮಾಡ್ಕೊಂಬರ್ತಾರೆ ಅದರಂತೆ ನಾವು ನಡ್ಕೊಳಕ್ಕೆ ನಾವು ಸಿದ್ಧರಿದ್ದೀವಿ. ನನ್ನ ಲೆಕ್ಕ ಎರಡೂ ಕೋಲಿಷನ್ ಇರೋದೆ, JDS ಮತ್ತು BJP ಹೊಂದಾಣಿಕೆ ಇರೋದೆ, ಒಬ್ಬರನ್ನೇ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋ ನನ್ನ ಭರವಸೆ ಇದೆ. ಅಲ್ಟಿಮೇಟ್ಲಿ ಮುನೇಗೌಡರು ಮತ್ತೆ ಧೀರಜ್ ಮುನ್ರಾಜ್ ಅವ್ರು ಕುತ್ಕೊಂಡು ಸುಧಾಕರ್ ಅವ್ರು ಕುತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಇನ್ನೊಂದು ಉಸ್ಕೂರ್ ಆನಂದ್ ಅಂತೇಳಿ ಅವರೊಬ್ಬರು ಹೋರಾಟ ಓಡಾಡ್ತಾ ಇದ್ದಾರೆ, ಗೊಂದಲ ಸೃಷ್ಟಿ ಆಗಲ್ಲ ಅಂತ. ಅಲ್ಲ, ಉಸ್ಕೂರ್ ಆನಂದ್ ಅವರು ಸಹ ದಳದಲ್ಲೇ ಇರೋದವರು. ಬಟ್ ಅವ್ರ ಮೈಂಡ್ ಸೆಟ್ ಏನಿಲ್ಲ, ಒಂದು ಕಡೆ ಕಾಂಗ್ರೆಸ್ನವ್ರು ಕ್ಯಾಂಡಿಡೇಟ್ ಹಾಕಲ್ಲ, ಕಾಂಗ್ರೆಸ್ನವ್ರು ಹೇಳ್ಬಿಟ್ಟು ಅವ್ರು ನನಗಂತಾರೆ, ಒಂದು ಕಡೆ ನನ್ನ ದಳ ಅಂತಾರೆ. ಬಟ್ ದಳ ಅನ್ನೋದಾದರೆ ನಮ್ಮದೇ ಪಾರ್ಟಿ, ಅದೂ ದಳ BJP ಎರಡೂ ಸೇರಿ ಒಬ್ಬರನ್ನೇ ಅಭ್ಯರ್ಥಿ ಮಾಡ್ತಾರೆ. ನೀನು ಉಸ್ಕೂರ್ ಆನಂದ BC ಆನಂದ ಅದು ಡಿಸೈಡ್ ಮಾಡೋದು ಧೀರಜ್ ಮುನ್ರಾಜ್ ಅವರು, ಮುನೇಗೌಡರು ಮತ್ತು ಸುಧಾಕರ್ ಸಾಹೇಬರು 3 ಜನ ಸೇರಿ ಅಭ್ಯರ್ಥಿನ ಫೈನಲ್ ಮಾಡ್ತಾರೆ. ಅದಕ್ಕೆ ಮುಂಚೆ ಪಾಪ ಏನೋ ಓಡಾಡಲಿ, ಅಭ್ಯರ್ಥಿಗಳು ಆಸೆ ಇಟ್ಕೊಳೋದು ತಪ್ಪಲ್ಲಲ್ಲ, ಯಾರು ಬೇಕಾದರೂ ಆಸೆ ಇಟ್ಕೊಬೋದು. ಅವ್ರು ಓಡಾಡ್ತಾವ್ರೆ, ಇನ್ನು ನಾರಾಯಣಪ್ಪನ ಓಡಾಡ್ತಾವ್ರೆ, ಇನ್ನೂ ಸಾಕಷ್ಟು ಜನ 5-6 ಜನ ಓಡಾಡ್ತಾವ್ರೆ. ಈಚೆಗೆ ಕಾಣಿಸ್ತಾ ಇರೋದು ಇಬ್ಬರದೇ, ಬಟ್ ಒಳಗಡೆ 5-6 ಜನ ಓಡಾಡ್ತಾವ್ರೆ. ಓಡಾಡಲಿ, ಯಾರು ಕೊಟ್ಟರು ಪರವಾಗಿಲ್ಲ. NDA ಪಾರ್ಟಿ ಗೆಲ್ಲಬೇಕು ಅನ್ನೋದೇ ಎಲ್ಲರ ವಿಶ್ವಾಸ. ಎಲ್ಲ ಶುರುವಾಗಿದೆ. ಯಾವ ರೀತಿ ವಾತಾವರಣ ಇದೆ ಮತ್ತೆ ಮುಖಂಡರುಗಳೆಲ್ಲ ಸಹಕಾರ ಹೇಗಿದೆ ಸರ್ ನಿಮ್ಮ? ಚುನಾವಣೆ ಇನ್ನೂ ಮೇ 25, ಇನ್ನೂ 2 ತಿಂಗಳೈತೆ. ಬಹುಶಃ ಬರಬಾರ್ದಾಗಿತ್ತು, ಇಷ್ಟು ಬೇಗ ಅನೌನ್ಸ್ ಮಾಡಬಾರ್ದಾಯಿತು. ಏನನ್ನ ಕೋರ್ಟಲ್ಲಿ ಇದ್ದಸೆ ಕಾನೂನು ಪ್ರಕಾರ ಅನೌನ್ಸ್ ಮಾಡಬೇಕಾಯ್ತು, ಮಾಡವ್ರೆ. ಈ ತಾಲೂಕಲ್ಲಿ ನಾನು ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳಿದೆ, ಏನು ಇನ್ನೂ ಅಭ್ಯರ್ಥಿ ಯಾರು ಅಂತೇನಿಲ್ಲ. ನಾನು ಈಗ ಆಲ್ರೆಡಿ ಈ ಒಂದು ನಿರ್ದೇಶಕ ಸ್ಥಾನದಲ್ಲಿ ಇರೋದೇಸೆ ನಾನು ಒಬ್ಬ ಆಕಾಂಕ್ಷಿಯಾಗಿ ನಾನೀಗ ಎಲ್ಲ ರೈತರನ್ನ ಇರ್ಬೋದು, ನಮ್ಮ ಅಧ್ಯಕ್ಷರುಗಳನ್ನ ಇರ್ಬೋದು ಕೇಳ್ತಾ ಇದ್ದೀನಿ. ಇನ್ನೂ ಈ ತಾಲೂಕಲ್ಲಿ ನಮಗೆ ಹೈಕಮಾಂಡ್ ಅಂತಿರೋದು JDS ಮತ್ತು BJP ಎರಡೂ ಇರೋದೇಸೆ. BJPಗೆ MLA ಅವರು ಹೈಕಮಾಂಡು, JDSಗೆ ಮುನೇಗೌಡರು ಹೈಕಮಾಂಡು. ಮುನೇಗೌಡರು ಧೀರಜ್ ಮುನ್ರಾಜ್ ಅವರು ಕುತ್ಕೊಂಡು ಮತ್ತೆ ಸುಧಾಕರ್ ಅವರು MP ಅವ್ರ ಹತ್ರ ಹೋಗ್ತಾರೆ, ಹೋಗಿ ಡಿಸೈಡ್ ಏನು ಮಾಡ್ಕೊಂಬರ್ತಾರೆ ಅದರಂತೆ ನಾವು ನಡ್ಕೊಳಕ್ಕೆ ನಾವು ಸಿದ್ಧರಿದ್ದೀವಿ. ನನ್ನ ಲೆಕ್ಕ ಎರಡೂ ಕೋಲಿಷನ್ ಇರೋದೆ, JDS ಮತ್ತು BJP ಹೊಂದಾಣಿಕೆ ಇರೋದೆ, ಒಬ್ಬರನ್ನೇ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋ ನನ್ನ ಭರವಸೆ ಇದೆ. ಅಲ್ಟಿಮೇಟ್ಲಿ ಮುನೇಗೌಡರು ಮತ್ತೆ ಧೀರಜ್ ಮುನ್ರಾಜ್ ಅವ್ರು ಕುತ್ಕೊಂಡು ಸುಧಾಕರ್ ಅವ್ರು ಕುತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಇನ್ನೊಂದು ಉಸ್ಕೂರ್ ಆನಂದ್ ಅಂತೇಳಿ ಅವರೊಬ್ಬರು ಹೋರಾಟ ಓಡಾಡ್ತಾ ಇದ್ದಾರೆ, ಗೊಂದಲ ಸೃಷ್ಟಿ ಆಗಲ್ಲ ಅಂತ. ಅಲ್ಲ, ಉಸ್ಕೂರ್ ಆನಂದ್ ಅವರು ಸಹ ದಳದಲ್ಲೇ ಇರೋದವರು. ಬಟ್ ಅವ್ರ ಮೈಂಡ್ ಸೆಟ್ ಏನಿಲ್ಲ, ಒಂದು ಕಡೆ ಕಾಂಗ್ರೆಸ್ನವ್ರು ಕ್ಯಾಂಡಿಡೇಟ್ ಹಾಕಲ್ಲ, ಕಾಂಗ್ರೆಸ್ನವ್ರು ಹೇಳ್ಬಿಟ್ಟು ಅವ್ರು ನನಗಂತಾರೆ, ಒಂದು ಕಡೆ ನನ್ನ ದಳ ಅಂತಾರೆ. ಬಟ್ ದಳ ಅನ್ನೋದಾದರೆ ನಮ್ಮದೇ ಪಾರ್ಟಿ, ಅದೂ ದಳ BJP ಎರಡೂ ಸೇರಿ ಒಬ್ಬರನ್ನೇ ಅಭ್ಯರ್ಥಿ ಮಾಡ್ತಾರೆ. ನೀನು ಉಸ್ಕೂರ್ ಆನಂದ BC ಆನಂದ ಅದು ಡಿಸೈಡ್ ಮಾಡೋದು ಧೀರಜ್ ಮುನ್ರಾಜ್ ಅವರು, ಮುನೇಗೌಡರು 3 ಜನ ಸೇರಿ ಅಭ್ಯರ್ಥಿನ ಫೈನಲ್ ಮಾಡ್ತಾರೆ. ಅದಕ್ಕೆ ಮುಂಚೆ ಪಾಪ ಏನೋ ಓಡಾಡಲಿ, ಅಭ್ಯರ್ಥಿಗಳು ಆಸೆ ಇಟ್ಕೊಳೋದು ತಪ್ಪಲ್ಲಲ್ಲ, ಯಾರು ಬೇಕಾದರೂ ಆಸೆ ಇಟ್ಕೊಬೋದು. ಅವ್ರು ಓಡಾಡ್ತಾವ್ರೆ, ಇನ್ನು ನಾರಾಯಣಪ್ಪನ ಓಡಾಡ್ತಾವ್ರೆ, ಇನ್ನೂ ಸಾಕಷ್ಟು ಜನ 5-6 ಜನ ಓಡಾಡ್ತಾವ್ರೆ. ಈಚೆಗೆ ಕಾಣಿಸ್ತಾ ಇರೋದು ಇಬ್ಬರದೇ, ಬಟ್ ಒಳಗಡೆ 5-6 ಜನ ಓಡಾಡ್ತಾವ್ರೆ. ಓಡಾಡಲಿ, ಯಾರು ಕೊಟ್ಟರು ಪರವಾಗಿಲ್ಲ. NDA ಪಾರ್ಟಿ ಗೆಲ್ಲಬೇಕು ಅನ್ನೋದೇ ಎಲ್ಲರ ವಿಶ್ವಾಸ.